ರಾಜಧಾನಿಯಲ್ಲಿ ಬೌಬೌ ಕಾಟಕ್ಕೆ ಇನ್ನೂ ಬ್ರೇಕ್ ಬೀಳುವಂತೆ ಕಾಣ್ತಿಲ್ಲ. ರಸ್ತೆಯುದ್ದಕ್ಕೂ ಬೀದಿ ನಾಯಿಗಳು ಹಾವಳಿ ಇಡ್ತಾ ಇದ್ರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಬಿಟಿಎಂ ಲೇಔಟ್ನ ಜನರಂತೂ ಶ್ವಾನಗಳ ಹಾವಳಿಗೆ ಕಂಗೆಟ್ಟು ಹೋಗಿದ್ದಾರೆ. ಬಿಟಿಎಂ ಲೇಔಟ್ ಜನರಿಗೆ ಬೌಬೌ ಸಂಕಷ್ಟ. ಬೀದಿ ನಾಯಿಗಳ ಕಾಟಕ್ಕೆ ಕಂಗಾಲಾದ ನಿವಾಸಿಗಳು. ಹೌದು, ಬಿಟಿಎಂ ಲೇಔಟ್ನ ಸೆಕೆಂಡ್ ಸ್ಟೇಜ್ನ ಜನರು ರಸ್ತೆಯಲ್ಲಿ ಒಂಟಿಯಾಗಿ ನಡ್ಕೊಂಡು ಹೋಗೋಕೆ ಹೆದರ್ತಿದ್ದಾರೆ. ಅದರಲ್ಲೂ ರಾತ್ರಿ ವೇಳೆ ಅಂತೂ ಬೈಕ್ಗಳಲ್ಲಿ ತೆರಳೋರು ಕೂಡ ಭಯ ಪಡ್ತಿದ್ದಾರೆ. ಯಾಕಂದ್ರೆ ರಸ್ತೆಯಲ್ಲಿ ಬೀಡು ಬಿಟ್ಟಿರುವ ಬೀದಿ ನಾಯಿಗಳು ಇನ್ನಿಲ್ಲದಂತೆ ಕಾಡ್ತಿವೆ. ಬೈಕ್ ಸವಾರರನ್ನ ಅಟ್ಟಾಡಿಸುವ ಗ್ಯಾಂಗ್ ಮಕ್ಕಳು ವಯಸ್ಸಾದವರನ್ನ ಕಂಡಾಗಲೂ ಉಗ್ರರೂಪ ತೋರಿಸುತ್ತಿದ್ದು ನಿವಾಸಿಗಳಿಗೆ ಸಂಕಷ್ಟ ತಂದಿಟ್ಟಿವೆ. ಇನ್ನು ನಾಯಿಗಳು ಅಟ್ಟಿಸಿಕೊಂಡು ಬಂದಾಗ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಬೌಬೌ ಗ್ಯಾಂಗ್ ಕಾಟಕ್ಕೆ ಪಾಲಿಕೆ ಅಧಿಕಾರಿಗಳು ಕಡಿವಾಣ ಹಾಕ್ತಿಲ್ಲ. ಬೀದಿ ನಾಯಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡ್ತಿಲ್ಲ. ರೋಡ್ ಕಡೆ ಯಾರು ಟೂ ವೀಲರ್ ಹೋದಲ್ಲ ಸರಿ, ಯಾರು ಮಗು ಹೋದಲ್ಲ ಸರಿ, ಕಚ್ಚಕ್ಕೆ ಓಡ್ ಬರ್ತಾ ಇದೆ. ಇಲ್ಲಿ ಒಂದು 5-6 ನಾಯಿ ಮೇಲೆ ಮಸಾನ ಕಡೆ ಇದೆ, ತಿರುಗಿ ಈ ಕಡೆ ಇದೆ. ಒಬ್ಬರು ಮಾತ್ರ ಏನೋ ಅನ್ನ ಡೈಲಿ ತಗೊಂಡೋಗಿ ಇಕ್ತಾ ಇದ್ದಾರೆ. ಬಿ.ಪಿ. ಅವ್ರ ಹತ್ರ ಮಾತಾಡ್ಬಿಟ್ಟು ಇಕ್ತಾ ಇದ್ದೀನಿ ಹೇಳ್ತಾರೆ. ಡೈಲಿ ಅಲ್ಲಿ ಬೇರೆ ಮಸಾನ ರೋಡ್ನಲ್ಲಿ ಡೈಲಿ ಜಗಳ ಆಗುತ್ತೆ. ನೈಟ್ 11 ಗಂಟೆಗೆ ಊಟ ಇಕ್ತಾ ಇದ್ದಾರೆ. ಅದನ್ನಲ್ಲಿ ಆ ನಾಯಿಗಳೆಲ್ಲ ಸುತ್ತಾಡಿ ಇಲ್ಲಿ ಹೋಗೋರು ಬರೋರಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಅದು ಬಿ.ಪಿ. ಅವರು ಬಂದು ಅದು ನಾಯಿದು ಏನು ಕೇಳಿಲ್ಲ. ಫಸ್ಟೆಲ್ಲ ನಾಯಿ ಹಿಡಿತಾ ಇದ್ರು, ಇವಾಗ ಹಿಡಿತಾನೇ ಇಲ್ಲ ಯಾರನ್ನು. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿರುವುದಂತೂ ನಿಜ. ಪಾಲಿಕೆ ಮಾತ್ರ ಬೀದಿ ನಾಯಿಗಳ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ತಿಲ್ಲ. ಅವಘಡಗಳು ಉಂಟಾಗುವ ಮೊದಲೇ ಬೀದಿ ನಾಯಿಗಳ ಹಾವಳಿಗೆ ಅಧಿಕಾರಿಗಳು ಬ್ರೇಕ್ ಹಾಕಬೇಕಿದೆ. ಶಾಂತಮೂರ್ತಿ, ಟಿವಿ9, ಬೆಂಗಳೂರು.